ನಮ್ಮ ಜೊತೆಗೆ ಜನಪ್ರಿಯ ಸಂಸದರು ಶ್ರೀಮನ್ ಮಹಾರಾಜ ಯದುವೀರ್ ಒಡೆಯರ್ ಅವರಿದ್ದಾರೆ. ಬಹುಶಃ ಈ ಸಂದರ್ಭದಲ್ಲಿ ಒಂದು ಮಾತನ್ನು ನಾನು ಹೇಳಬೇಕು ಅನಿಸುತ್ತೆ. ತಮಗೆಲ್ಲ ಗೊತ್ತಿದೆ, ಒಂದು ಕಾಲ ಇತ್ತು, ಈಗಲೂ ಕೂಡ ನಾವು ಕೆಲವು ಮೈಸೂರು ಭಾಗದಲ್ಲಿ, ಸಂಪೂರ್ಣವಾಗಿ ಮೈಸೂರು ಭಾಗ ಮತ್ತು ಉತ್ತರ ಕರ್ನಾಟಕ ಭಾಗ, ಹಾಗೆಯೇ ಹಲವು ಮನೆಗಳಲ್ಲಿ ಹೋದಾಗ ಮೈಸೂರು ಮಹಾರಾಜರ ಫೋಟೋಗಳನ್ನು ನಾವು ನೋಡ್ತೀವಿ. ಆಗಿನ ಜನರ ಅಪೇಕ್ಷೆ ಏನಾಗಿತ್ತು ಅಂತಂದರೆ, ಮೈಸೂರು ಮಹಾರಾಜರ ಜೊತೆಗೆ ಹೇಗಾದರೂ ಮಾಡಿ ಒಂದು ಫೋಟೋ ತಗೋಬೇಕು ಅನ್ನೋ ಒಂದು ಅಪೇಕ್ಷೆ ಇರ್ತಾ ಇತ್ತು. ಆ ಫೋಟೋನ ದೊಡ್ಡದು ಫ್ರೇಮ್ ಮಾಡಿಸಿ ಅವ್ರ ಮನೇಲಿ ಹಾಕೋತಾ ಇದ್ರು. ನನ್ನ ಸಂತೋಷ ನೋಡಿ, ಮೈಸೂರು ಮಹಾರಾಜರ ಜೊತೆ ಕೂತಿದ್ದೀನಿ, ಅವ್ರ ಜೊತೆ ಮಾತಾಡ್ತಾ ಇದ್ದೀನಿ. ಇನ್ನೂ ಅನೇಕ ವಿಚಾರಗಳನ್ನು ಅವರಿಂದ ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನವನ್ನು ನಾನು ಮಾಡ್ತೀನಿ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಧನ್ಯವಾದ. ಒಂದು ರಿಪಬ್ಲಿಕ್ ಟಿವಿಗೆ ಪ್ರಥಮವಾಗಿ ನಾನು ಕೃತಜ್ಞತೆಗಳನ್ನು ಸಲ್ಲಿಸಬೇಕಾಗಿದೆ. ಅತ್ಯಂತ ಅವಶ್ಯಕವಾದಂಥ ವೇದಿಕೆ ಇವತ್ತು ತಮ್ಮ ಒಂದು ಸಂಸ್ಥೆ ಮೂಲಕ ಸೃಷ್ಟಿಸಿದಿರ. ಒಳ್ಳೆ ಕೆಲಸ ಆಗಿದೆ ಅಂತ ನಾನು ಭಾವಿಸ್ತೀನಿ. ಸೊ ನಿಮಗೆ ನನ್ನ ಕೃತಜ್ಞತೆಗಳು, ಅಭಿನಂದನೆಗಳು. ಥ್ಯಾಂಕ್ ಯು. ಸನಾತನ ಧರ್ಮ, ಆಧ್ಯಾತ್ಮ, ಅನುಸಂಧಾನ ಅನ್ನುವಂಥ ವಿಚಾರಗಳ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ನಾವು ಯುವಕರು ಜೊತೆಗೆ ಬಹಳ ಮುಖ್ಯವಾದಂಥ ವಿಚಾರ ಸಂಪ್ರದಾಯ, ಸಂಸ್ಕೃತಿ, ಆಚಾರ, ವಿಚಾರ ಅಂತಂದರೆ ಮೈಸೂರು ಅರಮನೆ, ಮೈಸೂರು ಮಹಾರಾಜರು ಬಹಳ ವಿಶೇಷವಾದಂತಹ ಕೊಡುಗೆಯನ್ನು ನೀಡಿದ್ದಾರೆ. ಈಗಲೂ ಕೂಡ ಆ ಸಂಸ್ಕಾರ, ಸಂಸ್ಕೃತಿ, ಆಚಾರ, ವಿಚಾರಗಳು ಅಂತ ಬಂದಾಗ ಮೈಸೂರು ಮಹಾರಾಜರನ್ನು ನಾವೆಲ್ಲರೂ ಕೂಡ ನೆನಪು ಮಾಡ್ಕೊಳ್ತೀವಿ. ಸೊ ಈ ಸಂಪ್ರದಾಯ, ಸನಾತನ ಧರ್ಮ, ಧರ್ಮ ರಕ್ಷಣೆ, ಇದೆಲ್ಲವನ್ನು ಕೂಡ ತಾವು ಯುವಕರಾಗಿ ಹೇಗೆ ನೋಡ್ತೀರಿ ಅಂತ? ಸಹಜವಾಗಿ ಎಲ್ಲ ಯುವಕರಲ್ಲೂ ಪ್ರಶ್ನೆ ಇರದೇ ಇದು ಯಾಕೆ ಅಂತ. ಯಾಕೆಂದರೆ ಆಧುನಿಕ ಕಾಲದ ತಂತ್ರಜ್ಞಾನ ಇರ್ಬೋದು, ಒಂದು ದೃಷ್ಟಿಕೋನ ಇರ್ಬೋದು, ಎಲ್ಲನೂ ಕೂಡ ಒಂದು ನಾವು ಪರಿಗಣಿಸುವಾಗ ಅದನ್ನ ನಾವು ಇದು ಯಾಕೆ ಅಂತ ಸಹಜವಾಗಿ ಒಂದು ಪ್ರಶ್ನೆ ಬರೋದು. ಆದರೆ ಎಲ್ಲನೂ ಕೂಡ ಸಾಧಿಸಿದ ನಂತರ ನಮಗೆ ಒಂದು ಜೀವನಕ್ಕೆ ನಾವು ಏನಕ್ಕೆ ಇದ್ದೀವಿ, ನಾವು ಏನಕ್ಕೆ ಬದುಕ್ತಾ ಇದ್ದೀವಿ, ಅದಕ್ಕೆ ಏನು ಅರ್ಥ ಇದೆ, ಏನು ಉದ್ದೇಶ ಇದೆ ಅಂತ ನಾವು ಹುಡುಕುವಾಗ ಅದಕ್ಕೆ ಒಂದು ಉದ್ದೇಶ ಕೊಡೋದೇ ಈ ಒಂದು ಧರ್ಮ, ಈ ಒಂದು ಆಧ್ಯಾತ್ಮ. ಸೊ ಅದಕ್ಕಾಗಿ ಇದು ಅತ್ಯಂತ ಮುಖ್ಯವಾದದ್ದು. ಜೊತೆಗೆ ಇವತ್ತು ತಮ್ಮ ವೃತ್ತಿ ಇರ್ಬೋದು, ಯಾವುದೇ ಒಂದು ಕೆಲಸ ಇರ್ಬೋದು, ಅದಕ್ಕೆ ಒಂದು ನಿಯಂತ್ರಣ ಮಾಡೋದ ಉದ್ದೇಶದಿಂದನೂ ಕೂಡ ಒಂದು ರೀತಿ ಧರ್ಮ ಮತ್ತು ಆಧ್ಯಾತ್ಮ ನಮ್ಮ ಭಾರತದಲ್ಲಿ ಬರ್ತಿರ್ತಕ್ಕಂಥ ಇತಿಹಾಸ ಮತ್ತು ಆ ಒಂದು ಧರ್ಮ ಅದಕ್ಕೆ ಒಂದು ಒಳ್ಳೆ ಚೌಕಟ್ಟು ಕೊಡೋದೇ ಒಳ್ಳೆಯ ಒಂದು ಉದ್ದೇಶ ಕೊಡುತ್ತೆ. ಸೊ ಅದಕ್ಕಾಗಿ ಅದು ಅತ್ಯಂತ ಅವಶ್ಯಕವಾದದ್ದು. ಮತ್ತು ಇವತ್ತಿನ ಯುವ ಪೀಳಿಗೆ ಏನಿದೆ ಭಾರತದಲ್ಲಿ, ಇಡೀ ವಿಶ್ವದಲ್ಲಿ ನಮ್ಮ ಡೆಮೋಗ್ರಾಫಿಕ್ಕು, ಯೂತ್ ಡೆಮೋಗ್ರಾಫಿಕ್ ಅಂತ ಇಡೀ ವಿಶ್ವದಲ್ಲಿ ನಾವು ಗುರುತಿಸಲಾಗಿದೆ. ಯುವ ಶಕ್ತಿ ಇದೆ ಭಾರತದಲ್ಲಿ ಅಂತ ಎಲ್ಲರೂ ಹೇಳ್ತಾರೆ. ಆದರೆ ಅದಕ್ಕೆ ಒಂದು ಉದ್ದೇಶ ಕೊಡಬೇಕಂದ್ರೆ, ಅದನ್ನ ನಿಯಂತ್ರಣ ಮಾಡಬೇಕಂದ್ರೆ, ಅದಕ್ಕೆ ಒಂದು ಅರ್ಥ ಕೊಡಬೇಕಂದ್ರೆ, ಸರಿಯಾದ ರೀತಿಯದನ್ನಲ್ಲಿ ಬಳಸಬೇಕಂದ್ರೆ, ಅದು ಭಾರತೀಯರ ಒಂದು ಸಬಲೀಕರಣಕ್ಕಾಗಿ ಅದು ಉಪಯೋಗ ಆಗಬೇಕಂದ್ರೆ ಈ ಒಂದು ಧರ್ಮ, ಈ ಒಂದು ಆಧ್ಯಾತ್ಮಿಕ ಅತ್ಯಂತ ಅವಶ್ಯಕವಾದದ್ದು. ಸೊ ಎಲ್ಲಕ್ಕಿಂತ ಮುಖ್ಯವಾಗಿ ಈ ಒಂದು ಯುವ ಶಕ್ತಿ ಒಂದು ಸಕಾರಾತ್ಮಕವಾದಂಥ ಶಕ್ತಿ ಆಗಬೇಕಂದ್ರೆ ಈ ಧರ್ಮ ಅತ್ಯಂತ ಅವಶ್ಯಕವಾದದ್ದು. ಸನಾತನ ಅನ್ನುವಂಥದ್ದು ಬಹಳ ಮುಖ್ಯ. ಜೊತೆಗೆ ಈ ಸನಾತನದ ವಿಚಾರಗಳ ಚರ್ಚೆಗೆ ಬಂದಾಗ, ಅದರಲ್ಲೂ ಈ ಸೋಷಿಯಲ್ ಮೀಡಿಯಾ ಭರಾಟೆಯಲ್ಲಿ ಸನಾತನ ಅನ್ನುವಂಥ ಚರ್ಚೆ ಬಂದಾಗಲೇ ಪರ ವಿರೋಧದ ಚರ್ಚೆಗಳಾಗುತ್ತೆ. ಸನಾತನ ಅಂದರೆ ಏನು ಅಂತ ಹೇಳುವಂತಹ ಸಂದರ್ಭದಲ್ಲಿ ಸನಾತನ ಅಂದರೆ ಹಿಂಗೆ ಅಂತ ಹೇಳೋರು ಕೆಲವು ಜನ, ಹಿಂಗೆ ಅಂತ ಹೇಳೋರು ಇನ್ನಷ್ಟು ಜನ. ಈ ಸಂದರ್ಭದಲ್ಲಿ ಆ ಸೋಷಿಯಲ್ ಮೀಡಿಯಾದ ಪ್ರಭಾವವನ್ನು ಮೀರಿ ಸನಾತನ ಅನ್ನುವಂಥದ್ದು ಶಾಶ್ವತ, ಸನಾತನ ಅನ್ನುವಂಥದ್ದು ಹೊಸದಲ್ಲ ಅಂತ ತಿಳಿ ಹೇಳೋದು ಹೇಗೆ ಯುವ ಜನರಿಗೆ? ಇಂಥ ವೇದಿಕೆಗಳೇ ಅತ್ಯಂತ ಅವಶ್ಯಕವಾದದ್ದು. ಯಾಕೆಂದರೆ ಅರಿವು ಮೂಡಿಸೋದು ನಮ್ಮ ಪ್ರಥಮ ಒಂದು ಕರ್ತವ್ಯ ಆಗಬೇಕಾಗಿದೆ. ಯಾಕೆಂದರೆ ಜನರಲ್ಲಿ ಸರಿಯಾದಂಥ ಒಂದು ಅರಿವು ಇಲ್ಲ, ಸರಿಯಾದಂಥ ಒಂದು ಮಾಹಿತಿ ಇಲ್ಲ. ಮತ್ತು ಸನಾತನ ಧರ್ಮ ಅಂದರೆ ಇಟರ್ನಲ್ ಟ್ರೂತ್, ಅಂದರೆ ಶಾಶ್ವತವಾದಂಥ ಒಂದು ಸತ್ಯಗಳು. ಅದರಲ್ಲಿ ನೀವು ಅದು ಈ ಇಡೀ ವಿಶ್ವದಲ್ಲಿ ಎಲ್ಲರೂ ಸಹ ಅದನ್ನು ಮರ್ತರೂ ಸಹ ಅದು ಇನ್ನೂ ಸತ್ಯನೇ. ಮತ್ತು ಗ್ರಾವಿಟಿ ಯಾವ ರೀತಿ ಇದು ಯಾರಿಗೂ ತಿಳಿದಿರುವಂಥದ್ದು ಸಮಯದಲ್ಲಿ, ಯಾರಿಗೂ ಅದ್ರ ಬಗ್ಗೆ ಅರಿವು ಇಲ್ಲದಿರೋ ಸಮಯದಲ್ಲಿ ಅದು ಇನ್ನೂ ಸತ್ಯನೇ ಇತ್ತು. ಅದು ಇಟ್ ವಾಸ್ ಆಲ್ರೆಡಿ ಲಾ. ಅದೇ ರೀತಿ ಇವತ್ತು ಸನಾತನನೂ ಕೂಡ ಇವತ್ತು ಒಂದು ಲಾ. ಸೊ ಎಲ್ಲರೂ ಇವತ್ತು ವಿಶ್ವದಲ್ಲಿ ಒಬ್ಬ ಮನುಷ್ಯ ಇಲ್ಲದೇ ಇರುವಂಥ ಸಂದರ್ಭ ಬರ್ಬೋದು, ಯಾರು ಈ ಸನಾತನ ಬಗ್ಗೆ ಎಲ್ಲ ಸಂಪೂರ್ಣವಾಗಿ ಮರ್ತೋಗಿರ್ಬೋದು. ಆದರೂ ಸಹ ಇದು ಇನ್ನೂ ಸತ್ಯನೇ, ಇದಿನ್ನೂ ಒಂದು ಕಾನೂನೇ, ಇದಿನ್ನೂ ಒಂದು ಲಾನೇ. ಸೊ ಅದ್ರ ಬಗ್ಗೆ ಒಂದು ಅರಿವು ಮೂಡಿಸೋದು ಅತ್ಯಂತ ಅವಶ್ಯಕವಾದದ್ದು. ಜೊತೆಗೆ ನಾವು ಈ ಒಂದು ಅರಿವು ಮೂಡಿಸೋದ್ರ ಜೊತೆಗೆ ಈ ಭಾರತದಲ್ಲಿ ಏನು ಸರಿಯಾದಂಥ ಒಂದು ರೀತಿಯಲ್ಲಿ ಮಾಹಿತಿಯನ್ನು ಸಂಗ್ರಹಿಸೋದು, ಮತ್ತು ಏನು ಇತಿಹಾಸದಲ್ಲಿ ಈ ಒಂದು ಮಕಾಲಿಯನ್ ಪಿತೂರಿಗಳು ಬಂದಿದ್ದಾವೆ, ಅದು ಎಲ್ಲ ಭಾರತೀಯ ಒಂದು ಸಂಸ್ಕೃತಿ ಅತ್ಯಂತ ಕೀಳುಮಟ್ಟದ್ದು ಅಂತ ಅಂದಿನ ಕಾಲದಲ್ಲಿ ಅವರು ಹೇಳಿ ಅದು ನಮ್ಮ ಇಡೀ ವ್ಯವಸ್ಥೆಯನ್ನು ಅದರ ಮೂಲಕ ಅವರು ರೂಪಿಸಿರ್ತಕ್ಕಂಥದ್ದು.
ಅದನ್ನು ನಾವು ಸರಿಪಡಿಸ್ಬೇಕಾಗಿದೆ. ಇದು ವ್ಯವಸ್ಥೆನೂ ಕೂಡ ಸರಿಪಡಿಸ್ಬೇಕಾಗಿದೆ. ನಿಮ್ಮ ಮಾಧ್ಯಮದಲ್ಲೂ ಕೂಡ ಈ ಒಂದು ವರ್ಗ ಅದನ್ನು ಇನ್ನೂ ಮುಂದುವರಿತಾವ್ರೆ. ನಮ್ಮ ಏನು ಶಾಸಕಾಂಗ ಇದೆ ಅದರಲ್ಲೂ ಸಹ ಒಂದು ವರ್ಗ ಅದನ್ನ ಇನ್ನೂ ಮುಂದುವರಿತಾ ಇದೆ. ಅದನ್ನು ಸರಿಪಡಿಸೋದಕ್ಕೂ ಕೂಡ ಇವತ್ತು ಅರಿವು ಮೂಡಿಸ್ಬೇಕಾಗಿದೆ. ಸತ್ಯ ಒಂದು ನಿಜವಾದಂಥ ಇದ್ರ ಬಗ್ಗೆ ಮಾಹಿತಿ ಏನಿದೆ ಅದು ಜನಸಾಮಾನ್ಯರಿಗೆ ಲಭ್ಯ ಮಾಡಿಕೊಡ್ಬೇಕಾಗಿದೆ. ಸೊ ಅದು ಐ ಥಿಂಕ್ ಪ್ರಥಮ ಒಂದು ಹೆಜ್ಜೆ ನಮಗೆ. ನಂತರ ಅದರ ಮೂಲಕ ನಾವು ಯಾವ ರೀತಿ ಜೀವನದಲ್ಲಿ ಮುಂದುವರಿಬೇಕು ಅಂತ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಸೊ ಇದೆರಡು ಆದರೆ ಬಹುಶಃ ಒಂದು ದೊಡ್ಡ ಬೆಳವಣಿಗೆ ಆಗುತ್ತೆ. ಇದೊಂದು ಯುವಕರ ಒಂದು ವಿದ್ಯಾರ್ಥಿಗಳ ದೃಷ್ಟಿಕೋನವು. ಇಲ್ಲಿ ವಿದ್ವಾಂಸರಿದ್ದಾರೆ, ಹಿಂದೆ ಪರಮಪೂಜ್ಯರು ಮಾತಾಡಿದ್ದಾರೆ. ಅತ್ಯಂತ ಒಂದು ಈ ಕ್ಷೇತ್ರದಲ್ಲಿ ವಿದ್ವಾಂಸರಾಗಿ ಅವರು ನಮಗೆ ಒಂದು ಭಾಷಣ ಕೊಟ್ಟಿದ್ದಾರೆ. ನಾವಿನ್ನು ವಿದ್ಯಾರ್ಥಿಯಾಗಿ ನಾವು ನಮ್ಮ ಒಂದು ದೃಷ್ಟಿಕೋನದಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಅರಿವು ಮೂಡಿಸೋದು ಅತ್ಯಂತ ಒಂದು ಅವಶ್ಯಕವಾದಂಥ ಒಂದು ಕೆಲಸ. ಯಾಕಂದರೆ ನಮಗೂ ಸಹ ನಮ್ಮ ವಿದ್ಯಾಭ್ಯಾಸದಲ್ಲಿ ಇದ್ರ ಬಗ್ಗೆ ಯಾವುದೇ ರೀತಿಯ ಒಂದು ಮಾಹಿತಿ ಕೊಡಲಿಲ್ಲ ನಮಗೆ. ಮಹಾರಾಜ್, ನಾವೀಗ ವಿದ್ಯಾರ್ಥಿಗಳಾಗೆ ಮಾತಾಡೋಣ. ಯಾಕಂದರೆ ಈ ಆಧ್ಯಾತ್ಮ ಸನಾತನ ಅನ್ನುವಂಥದ್ದೇ ಹಾಗೆ ಬಹಳ ಆಳ. ಪ್ರತಿನಿತ್ಯವೂ ಕೂಡ ಕಲಿಕೆ, ಪ್ರತಿನಿತ್ಯವೂ ಕೂಡ ಹೊಸದೇ. ಹೀಗಾಗಿ ಈ ಆಧ್ಯಾತ್ಮ ಅನ್ನುವಂಥದ್ದನ್ನು ನೀವು ಹೇಗೆ ಅರ್ಥ ಮಾಡ್ಕೊಳ್ತೀರಿ? ಇದು ನಿಮಗೆ ಹೇಗೆ ಪ್ರಭಾವವನ್ನು ಬೀರುತ್ತೆ? ಈಗಲೇ ತಮ್ಮ ಡೆಪ್ಯೂಟಿ ಎಡಿಟರ್ ಅವರು ನಮಗೆ ಬಂದಿದ್ದ ಕೂಡಲೇ ಅವ್ರು ಹೇಳ್ತಾ ಇದ್ರು ಯಾವ ರೀತಿ ನಿಮಗೆ ಇದು ಆನಂದ ಸಿಗ್ತಾ ಇದೆ ಅಂತ ನಿಮ್ಮ ವೃತ್ತಿಯಿಂದ, ಹೊಸ ವೃತ್ತಿಯಿಂದ, ಅಂದರೆ ರಾಜಕೀಯ ಒಂದು ವೃತ್ತಿಯಿಂದ. ನಾನು ಹೇಳಿದೆ ಅದು ಆನಂದ ಎಂಬ ಒಂದು ಮಾನದಂಡದಿಂದ ಈ ಒಂದು ವೃತ್ತಿಗೆ ನೀವು ಒಂದು ಮೀನಿಂಗ್ ಅಥವಾ ಒಂದು ಸಮಾಧಾನ ಸಿಗ್ತಾ ಇದೆ ಅಥವಾ ಒಂದು ಆನಂದ ಸಿಗ್ತಾ ಇದೆ ಅಂತ ನಿಮಗೆ ನೀವು ಮುಂದುವರಿತಾ ಇದ್ರೆ ಅದು ತಪ್ಪು. ಯಾಕಂದರೆ ಆನಂದ ಈ ಒಂದು ವೃತ್ತಿಯಿಂದ ನಿಮಗೆ ಸಿಕ್ಕೋದಿಲ್ಲ. ನಿಮಗೆ ನಿಜವಾದಂಥ ಒಂದು ಸಮಾಧಾನ ಬೇಕಾಗಿದೆ. ನಿಮ್ಮ ಒಂದು ಕ್ಷೇತ್ರ ಅಥವಾ ನಿಮ್ಮ ಏನು ರಾಜ್ಯ ಅಥವಾ ರಾಷ್ಟ್ರದ ಜನರಿಗೆ ಒಂದು ಕೆಲಸ ಮಾಡ್ತಾ ಇದ್ದೀರಾ, ಅವ್ರಿಗೆ ಒಂದು ಏನು ಜವಾಬ್ದಾರಿ ಕೊಟ್ಟಿದ್ದೀರಾ, ಅದರ ಮೂಲಕ ನೀವು ಅವ್ರಿಗೆ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ಅವ್ರಿಗೆ ಒಂದು ಅವರ ಸಬಲೀಕರಣಕ್ಕಾಗಿ ನೀವು ಕೆಲಸ ಮಾಡ್ತಾ ಇದ್ದೀರಾ ಅಂತ ಒಂದು ಫುಲ್ಫಿಲ್ಮೆಂಟ್ ಸಿಗಬೇಕಾಗಿದೆ, ಒಂದು ಸಮಾಧಾನ ಸಿಗಬೇಕಾಗಿದೆ. ಅದು ನಿಜವಾದಂಥ ಒಂದು ಅಂಥ ಒಂದು ಅರ್ಥ ಅಥವಾ ಅಂಥ ಒಂದು ದೃಷ್ಟಿಕೋನ ಬರೋದು ಬರೀ ಈ ಒಂದು ಆಧ್ಯಾತ್ಮಿಕ ಅಥವಾ ಭಾರತೀಯ ಧರ್ಮದ ಮೂಲಕ. ಯಾಕಂದರೆ ಇವತ್ತು ನಮ್ಮ ಆನಂದಕ್ಕಿಂತ ನಮ್ಮ ಕರ್ತವ್ಯ ಮುಖ್ಯ. ಸೊ ಅದನ್ನು ಅಂಥ ಒಂದು ಬೆಳವಣಿಗೆ ಬೇಕು ಅಂದರೆ ಇದೇ ಒಂದು ಆಧ್ಯಾತ್ಮ, ಇದೇ ಒಂದು ಧರ್ಮ ಅತ್ಯಂತ ಅವಶ್ಯಕವಾದದ್ದು. ಬಹುಶಃ ಸಂಸದರನ್ನ ಕೂರಿಸ್ಕೊಂಡು ನಾ ಅಭಿವೃದ್ಧಿ ವಿಚಾರಗಳ ಬಗ್ಗೆ ಮಾತಾಡಬೇಕಾಗಿತ್ತು. ಆದರೆ ವೇದಿಕೆ ಆಧ್ಯಾತ್ಮ ಅನುಸಂಧಾನ. ಸೊ ಸಂಸದರಾಗಿ ಒಂದು ಕಾಲ ಇತ್ತು ರಾಜ ಪ್ರತ್ಯಕ್ಷ ದೈವತಃ ಅಂತ ಹೇಳಿ. ಆದರೆ ಈಗ ಪ್ರಜಾ ಸರ್ವಂ ಅನ್ನೋ ರೀತಿ ಇದೆ, ಪ್ರಜೆಗಳೇ ದೇವರು ಅನ್ನೋ ರೀತಿ ಕಾಣುವಂತಹ ಒಂದು ಭಾವ. ಸೊ ಈ ಸಂದರ್ಭದಲ್ಲಿ ಧರ್ಮ ರಕ್ಷಣೆಗಾಗಿ ಮತ್ತು ಆಧ್ಯಾತ್ಮ ಜಾಗೃತಿಯ ವಿಚಾರ ಕ್ಷೇತ್ರ ಆಗಿರ್ಬೋದು ಅಥವಾ ನಮ್ಮ ಯುವ ಪೀಳಿಗೆಗೆ ಆಗಿರಬಹುದು, ಸಂಸದರಾಗಿ ತಮ್ಮ ಜವಾಬ್ದಾರಿಯನ್ನು ಈ ಬಗ್ಗೆ ತಾವೇನಾದರೂ ಯೋಜನೆಗಳನ್ನು ಹಾಕ್ಕೊಂಡಿದ್ದೀರಾ ಅಂತ ಹೇಳಿ? ನಮ್ಮ ಒಂದು ಏನು ಸಿದ್ಧಾಂತ ಇದೆ, ಬಹುಶಃ ಪಕ್ಷದ ಸಿದ್ಧಾಂತನೂ ಸಹ ಮತ್ತು ನಮ್ಮ ಮನೆತನ, ನಮ್ಮ ವಂಶದವರ ಸಿದ್ಧಾಂತನೂ ಸಹ ಇವತ್ತು ಧರ್ಮ ಎಲ್ಲಕ್ಕಿಂತ ಮೇಲ್ಗಡೆ ಇರ್ತಕ್ಕಂಥದ್ದು. ಅದಾದ ನಂತರ ನಮ್ಮ ರಾಷ್ಟ್ರ, ರಾಜ್ಯ, ನಮ್ಮ ವೈಯಕ್ತಿಕ ಸಿದ್ಧಾಂತ ಇತ್ಯಾದಿ ಎಲ್ಲ ಅದ್ರ ಕೆಳಗಡೆ ಬರುವಂಥದ್ದು. ಧರ್ಮ ಎಲ್ಲಕ್ಕಿಂತ ಮೇಲ್ಗಡೆ ಇರ್ತಕ್ಕಂಥದ್ದು. ಅದನ್ನು ರಕ್ಷಣೆ ಮಾಡುವಂಥದ್ದು ನಮ್ಮ ಪ್ರಥಮ ಕರ್ತವ್ಯ. ಇವತ್ತಿನ ಆಧುನಿಕ ರಾಜಕೀಯ ಚೌಕಟ್ಟು ಇವತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಡೀತಾ ಇರ್ತಕ್ಕಂಥದ್ದು. ಅದರಲ್ಲಿ ನಿಮಗೆ ತಮ್ಮ ಅಧಿಕಾರಕ್ಕೋಸ್ಕರ ಅಲ್ಲ, ಅಧಿಕಾರನೂ ಕೂಡ ಒಂದು ವೇಳೆ ಆ ಧರ್ಮದ ರಕ್ಷಣೆಗೋಸ್ಕರ. ಹೌದು, ಸಹಜವಾಗಿ ಕ್ಷೇತ್ರದಲ್ಲಿ ತಮ್ಮ ಕೆಲಸ, ಅಭಿವೃದ್ಧಿ, ಜನರ ಹಿತಕ್ಕಾಗಿ ಕೆಲವು ಯೋಜನೆಗಳು ತರೋದು, ತಮ್ಮ ನೀತಿ ನಿಯಮಗಳನ್ನು ರೂಪಿಸುವ ಸಂದರ್ಭದಲ್ಲಿ ತಮ್ಮ ಪ್ರಭಾವ ಎಲ್ಲನೂ ಇರಬೇಕಾಗಿದೆ. ಆದರೆ ಅದೆಲ್ಲನೂ ಕೂಡ ಒಂದು ನಾವು ಜೊತೆಗೆ ನಾವು ಒಂದು ರೀತಿ ನಿಜವಾಗ್ಲಿಯೂ ಕೂಡ ನಾವು ಯಾವ ಉದ್ದೇಶಕ್ಕಾಗಿ ಅದೆಲ್ಲ ಮಾಡ್ತಾ ಇದ್ದೀವಿ ಅಂದರೆ ಅಂತಿಮವಾಗಿ ಅದು ಧರ್ಮದ ರಕ್ಷಣೆಗಾಗಿನೇ ಮಾಡ್ತಾ ಇರೋದು. ಅಂದರೆ ಧರ್ಮದಲ್ಲೇ ಬರೆದಿರ್ತಕ್ಕಂಥದ್ದು ಇವತ್ತು ಜನರಿಗೆ ಒಳ್ಳೇದು ಮಾಡಬೇಕಾಗಿದೆ. ಇವತ್ತು ನಮ್ಮ ಡೆಪ್ಯೂಟಿ ಎಡಿಟರ್ ನಾವು ಲೇಖ ಮಾಡ್ತಾ ಇದ್ದೀವಿ. ಅವ್ರು ಹೇಳ್ತಾ ಇದ್ದರು ಆರ್ಥಿಕ ಶಕ್ತಿ ಅಲ್ವಾ ನಾವು ಒಂದು ಸೈನ್ಯ ಶಕ್ತಿ ಅಲ್ಲ ನಾವು ಅಂತ ಇತ್ಯಾದಿ ಎಲ್ಲ. ಅಂದರೆ ನಂದು ಒಂದು ಸ್ವಲ್ಪ ವ್ಯತ್ಯಾಸ ಇದೆ. ನಾವು ಸೈನ್ಯ ಶಕ್ತಿನೂ ಕೂಡ ಹೌದು, ನಾವು ಆರ್ಥಿಕ ಶಕ್ತಿನೂ ಹೌದಾಗ ಕೂಡ ನಾವು ಭಾರತ. ಆದರೆ ಆ ಆರ್ಥಿಕ ಒಂದು ಶಕ್ತಿಗೆ, ಆ ಒಂದು ಸೈನ್ಯ ಶಕ್ತಿಗೆ ಒಂದು ಉದ್ದೇಶ ಕೊಡುವಂಥದ್ದು, ಅದನ್ನ ನಿಯಂತ್ರಣ ಮಾಡೋದು ನಮ್ಮ ಧರ್ಮ. ಯಾಕಂದರೆ ಅಂತ್ಯದಲ್ಲಿ ಇವತ್ತು ಆ ಎಲ್ಲ ವ್ಯವಸ್ಥೆಗಳು ಧರ್ಮಕ್ಕಾಗಿ ಕೆಲಸ ಮಾಡ್ತಾ ಇದ್ದಾವೆ, ಧರ್ಮಕ್ಕೆ ರಕ್ಷಣೆಗಾಗಿ ಕೆಲಸ ಮಾಡ್ತಾ ಇದೆ. ಆರ್ಥಿಕ ಸಬಲೀಕರಣ ಅಂದರೆ ಅಂತ್ಯೋದಯ ಏನು ಒಂದು ಸದ್ಕಲ್ಪನೆ ಇದೆ, ಅದನ್ನು ಕೂಡ ಕೊನೆಯ ಒಂದು ವ್ಯಕ್ತಿಗೂ ಕೂಡ ಅವರ ಸಬಲೀಕರಣಕ್ಕಾಗಿ ಕೆಲಸ ಮಾಡುವಂಥದ್ದು ನಮ್ಮ ಆರ್ಥಿಕ ವ್ಯವಸ್ಥೆ ಅದಕ್ಕಾಗಿ ಇರೋದು. ಸೊ ಇದು ಭಾರತ ಒಂದು ಆಧ್ಯಾತ್ಮಿಕ ಶಕ್ತಿ ಪ್ರಥಮವಾಗಿ. ಆದರೆ ಆ ನೆಲೆಗಟ್ಟಿನಲ್ಲಿ ನಾವು ಒಂದು ಸೈನ್ಯ ಶಕ್ತಿ ಹೌದು, ಒಂದು ಆರ್ಥಿಕ ಶಕ್ತಿನೂ ಕೂಡ.
ಸೊ ಅದು ಭಾಳ ಮುಖ್ಯವಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿದೆ ಇವತ್ತು. ಯಾಕಂದರೆ ಈ ಮಕೌಲೆನ್ ಪಿತೂರಿ ಜೊತೆಗೆ ಈ ಒಂದು ಕೆಲವು ಬೇರೆ ಬೇರೆ ಪಿತೂರಿಗಳು ಕೂಡ ಭಾರತದ ಒಂದು ಸಮಾಜದಲ್ಲಿ ಸೃಷ್ಟಿಯಾಗಿದೆ. ಕೆಲವರು ಹೋಗಿ ಹೇಳ್ತಾರೆ ಭಾರತ ಒಂದು ಅಧಿಕಾರಕ್ಕೋಸ್ಕರ ಅಥವಾ ವಿಶ್ವದಲ್ಲಿ ಮಟ್ಟದಲ್ಲಿ ನಾವು ನಾಯಕತ್ವ ವಹಿಸೋದಿಲ್ಲ, ಅದು ನಮ್ಮ ಗುರಿ ಅಲ್ಲ ಅಂತ ಕೆಲವರು ಹೇಳ್ತಾರೆ. ಅದು ಅತ್ಯಂತ ತಪ್ಪುದು. ಹೌದು, ನಮ್ಮ ಅಧಿಕಾರಕ್ಕೋಸ್ಕರ ಅಥವಾ ನಮ್ಮ ನಾಯಕತ್ವಕ್ಕೋಸ್ಕರ ಅಲ್ಲ, ಅಧಿಕಾರಕ್ಕೋಸ್ಕರ ಅಲ್ಲ. ನಾವು ಧರ್ಮದ ರಕ್ಷಣೆಗಾಗಿ ಜನರಿಗೆ ಒಳ್ಳೆಯದಾಗೋಕ್ಕೋಸ್ಕರ ನಾವು ಆ ಒಂದು ಅಧಿಕಾರ ವಹಿಸೋದು. ಆ ಒಂದು ಧರ್ಮವನ್ನು ರಕ್ಷಣೆ ಮಾಡೋದಕ್ಕೆ ಈ ಒಂದು ಸೈನ್ಯ ಶಕ್ತಿ ಅವಶ್ಯಕವಾದದ್ದು. ಕೊನೆಯ ಒಂದು ವ್ಯಕ್ತಿವರೆಗೂ ಅವರ ಸಬಲೀಕರಣಕ್ಕಾಗೂ ಅವರು ಕೂಡ ಒಂದು ರೀತಿ ಆನಂದವನ್ನು ಈ ಜೀವನದಲ್ಲಿ ಆನಂದ ಬರಲೋದಕ್ಕೆ ನಾವು ಒಂದು ಆರ್ಥಿಕ ಶಕ್ತಿ ಅಂತ. ಸೊ ಈ ಧರ್ಮ ನಮಗೆ ನಿಜಕ್ಕೂ ಈ ಒಂದು ಆಧುನಿಕ ಇನ್ನು ವಾಸ್ತವ ಇದೆ, ನಮ್ಮ ವ್ಯವಸ್ಥೆ ಇದೆ, ಅದೆಲ್ಲಕ್ಕೂ ಕೂಡ ಒಂದು ಅರ್ಥ ಕೊಡೋದು, ಅದಕ್ಕೆ ಒಂದು ಉದ್ದೇಶ ಕೊಡುವಂಥದ್ದು ನಮ್ಮ ಭಾರತೀಯ ಧರ್ಮ. ಬಹಳ ಮುಖ್ಯವಾಗಿ ನಮ್ಮ ಮುಂದಿನ ಪೀಳಿಗೆಗೆ ಈ ಧರ್ಮ, ಸಂಪ್ರದಾಯ, ಆಧ್ಯಾತ್ಮ ಈ ಎಲ್ಲ ವಿಚಾರಗಳನ್ನು ತಿಳಿಸ್ಕೊಡ್ಬೇಕು ಅಥವಾ ಅದನ್ನು ಕಾಯ್ದುಕೊಂಡು ಹೋಗಬೇಕು ಅಂತಂದರೆ ಧರ್ಮ ಶಿಕ್ಷಣದ ಅಗತ್ಯ ಬಹಳ ಇದೆ. ಸೊ ಈ ನಿಟ್ಟಿನಲ್ಲಿ ತಮ್ಮ ವಿಚಾರಧಾರೆಗಳೇನು? ನೋಡಿ, ನಮಗೂ ಕೂಡ ನಮ್ಮ ಕ್ಲಾಸಲ್ಲಿ ಭಗವದ್ಗೀತೆ ಒಂದು ಪೀರಿಯಡ್ ಭಗವದ್ಗೀತೆಗೆ ಹಾಕಿದ್ರು. ಅದು 2 ಸತಿ ಬರ್ತಾಯಿತ್ತು ವಾರಕ್ಕೆ. ಆದರೆ ಅದರಿಂದ ನಂದು ಏನೂ ಕಲ್ತಿಲ್ಲ. ನನ್ನ ಸತ್ಯನ ಹೇಳ್ತೀನಿ, ಯಾವುದೇ ರೀತಿ ನಾನೇನು ಸುಳ್ಳು ಹೇಳಲ್ಲ ಇಲ್ಲಿ. ನನಗೆ ಅದು ಕಲ್ತಿದ್ದು ಏನಕ್ಕಂದರೆ ನಂತರ ನಂದು ಇದು ಏನು ಏನಕ್ಕಿದು ಅಷ್ಟು ಮಹತ್ವವಾದಂಥ ಒಂದು ಗ್ರಂಥ ಇದು, ಅದ್ರ ಬಗ್ಗೆ ಒಂದು ಆಧ್ಯಾತ್ಮಿಕವಾದಂಥ ರೀತಿಯಲ್ಲಿ ಇದು ನಮ್ಮ ಜೀವನಕ್ಕೆ ಹೇಗೆ ಸಹಾಯ ಆಗುತ್ತೆ, ಆದ ನಂತರನೇ ಅದ್ರ ಬಗ್ಗೆ ಒಂದು ಕಾಳಜಿ ವಹಿಸಿ ಓದಿದ್ದು, ನಂತರ ಅದ್ರ ಬಗ್ಗೆ ಅದರ ಅರ್ಥ ಮತ್ತು ಜೀವನದಲ್ಲಿ ಅಲ್ಲಿರುವಂಥ ತತ್ವಗಳು ಯಾವ ರೀತಿ ಅಳವಡಿಸ್ಕೋಬೇಕು ಅಂತ ನಾನು ನಂತರ ಅಂದರೆ ಬಹಳ ವರ್ಷ ಇದು ಈಗ ಕಳೆದ ಒಂದು 5-6 ವರ್ಷದಲ್ಲೇ ನಾನು ಓದಿರೋದು, ಅರ್ಥ ಮಾಡ್ಕೊಂಡಿರೋದು. ಇದು ಸಾಮಾನ್ಯವಾಗಿ ಮಕ್ಕಳಲ್ಲಿ ಬರಲ್ಲ. ನಾವು ಬೇರೆ ರೀತಿಯಲ್ಲಿ ಅವ್ರು ತೋರಿಸ್ಕೊಡ್ಬೇಕಾಗಿದೆ. ಇವತ್ತು ಸುಮ್ಮನೆ ನೀವು ಹೋಗ್ಬಿಟ್ಟು ಫೋರ್ಸ್ ಮಾಡಿದ್ರೆ ಅದು ಯಾವುದೇ ರೀತಿ ಬರಲ್ಲ. ಜೊತೆಗೆ ಪ್ರಥಮವಾಗಿ ಇವತ್ತು ಇರ್ತಕ್ಕಂಥ ಎಲ್ಲ ಒಂದು ವ್ಯವಸ್ಥೆ ಮೂಲಕ ಈ ಒಂದು ಭಾರತೀಯ ಸಂಸ್ಕೃತಿಯನ್ನು ಅದನ್ನ ಯಾವುದೇ ರೀತಿ ಸರಿಯಾದಂಥ ಮಾಹಿತಿ ಕೊಡದೇ ಇರುವಂಥದ್ದು ಏನು ವ್ಯವಸ್ಥೆ ಇದೆ, ನಮ್ಮ ವಿದ್ಯಾಭ್ಯಾಸದಲ್ಲಿ ಏನೇನು ವ್ಯವಸ್ಥೆ ಇದೆ, ಅದನ್ನ ತೆಗಿಬೇಕಾಗಿದೆ. ಅವ್ರಿಗೆ ನಿಮಗೆ ಸ್ವಾತಂತ್ರ್ಯ ಕೊಟ್ಟರೆ ಅವ್ರು ಸಹಜವಾಗಿ ಸ್ವಾಭಾವಿಕವಾಗಿ ಈ ಒಂದು ಕ್ಷೇತ್ರಕ್ಕೆ ಅವರಾಗೆ ಬರ್ತಾರೆ. ಸೊ ಅವ್ರಿಗೆ ಆ ಚೌಕಟ್ಟು ಕೊಡಬೇಕಾಗಿದೆ, ಅವ್ರಿಗೆ ಸ್ವಾತಂತ್ರ್ಯ ಕೊಡಬೇಕಾಗಿದೆ, ಅವರಾಗೆ ಬರ್ತಾರೆ. ಅದಕ್ಕೆ ಭಾರತೀಯ ಒಂದು ಪಾರಂಪರೆ ಇತ್ಯಾದಿ ಎಲ್ಲನೂ ಕೂಡ ನೀವು ಒಂದು ರೀತಿ ಅದ್ರ ಬಗ್ಗೆ ನಮ್ಮ ಇತಿಹಾಸನೂ ಸಹ ನಿಮ್ಮ ಬಗ್ಗೆ ಅದ್ರ ಬಗ್ಗೆ ಅರಿವು ಮೂಡಿಸೋದ್ ಮೂಲಕನೇ ನಮ್ಮ ಭಾರತೀಯ ಒಂದು ಆಧ್ಯಾತ್ಮ ಧರ್ಮದ ಬಗ್ಗೆ ಒಂದು ಹೆಚ್ಚು ಕಾಳಜಿ ಬರೋದು ನಮ್ಮ ಯುವ ಪೀಳಿಗೆಯಲ್ಲಿ. ಅದು ಯಾವುದೇ ಒಂದು ಚೌಕಟ್ಟಿಲ್ದೇನೆ, ಯಾವುದೇ ಒಂದು ಉದ್ದೇಶ ಇಲ್ದೇನೆ, ಬರೀ ಇದು ಭಗವದ್ಗೀತಾ ನಮ್ಮ ಭಾರತದ ಒಂದು ಮಹತ್ವವಾದಂಥ ಗ್ರಂಥ ಅಂತ ಹೇಳಿ ಅವ್ರಿಗೆ ನೀವು ಒಂದು ಕ್ಲಾಸ್ ಮೂಲಕ ಅವ್ರಿಗೆ ಹೇಳ್ಕೊಟ್ರೆ ಅದು ಯಾವುದೇ ರೀತಿ ಅವರು ಅದ್ರ ಬಗ್ಗೆ ಅದರ ಒಂದು ಸತ್ಯ ಏನಿದೆ, ಅದರ ಬಗ್ಗೆ ಒಂದು ಏನು ಮುಖ್ಯವಾದಂಥ ತತ್ವಗಳಿದೆ, ಅದು ಯಾವುದೇ ರೀತಿ ಅವ್ರು ಅರ್ಥ ಮಾಡ್ಕೊಳ್ಳಲ್ಲ. ಸೊ ನೀವು ನಿಜವಾದಂಥ ಒಂದು ಒಳ್ಳೆ ಚೌಕಟ್ಟು ಕೊಡಬೇಕಾಗಿದೆ. ಅದು ಭಾರತದ ಧರ್ಮದಲ್ಲೇ ಇದೆ, ನಮ್ಮ ಇತಿಹಾಸದಲ್ಲೇ ಇದೆ, ನಮ್ಮ ಗುರು ಶಾಲೆಗಳಲ್ಲಿ ಎಲ್ಲನೂ ಕೂಡ ಅದು ಸ್ವಾಭಾವಿಕವಾಗಿ ಇರುವಂಥದ್ದು. ನಾನು ಕೂಡ ಅನ್ಕೋತಾ ಇದ್ದೆ, ಇದು ಎಷ್ಟೋ ವಿಧಿಗಳು ಪ್ಯಾಲೇಸಲ್ಲಿ ನೀವು ಇಷ್ಟು ಮಾಡ್ತೀವಿ, ಏನು ಅದರ ಅರ್ಥ ಅಂತ. ಅದು ಹುಡ್ಕಕ್ಕೆ ಹೋಗುವಾಗ ನಿಮ್ಗೆ ಅರ್ಥ ಆಗುತ್ತೆ ನಿಮಗೆ. ಸೊ ಇದು ನಾನು ಇವತ್ತು ಅದು ಅರಮನೆ ಪಾರಂಪರೆ ಅಂತಲ್ಲ, ಇದರಲ್ಲಿ ಅರ್ಥ ಇದೆ ಅಂತ ನಾವು ಮಾಡ್ತಾ ಇರೋದು. ಇದರಲ್ಲಿ ಒಂದು ನಿಜವಾದಂಥ ಸತ್ಯಗಳಿದ್ದಾವೆ. ಇದರ ಮೂಲಕ ನನ್ನ ಒಂದು ಜೀವನ, ನಮ್ಮ ಏನು ಹಿಂದೆ ವಂಶದವ್ರಿಗೂ ಕೂಡ ಒಂದು ರೀತಿ ಅವ್ರಿಗೆ ಮರ್ಯಾದೆ ಸಲ್ಲಿಸುವಂಥದ್ದು ಕೆಲಸ ಆಗುತ್ತೆ ಅಂತ ಅರ್ಥ ಮಾಡ್ಕೊಳ್ಳಿದ ನಂತರ ಅದಕ್ಕೋಸ್ಕರ ನಾವು ಮಾಡ್ತಾ ಇರೋದು. ಇದು ಪ್ಯಾಲೇಸ್ ಪಾರಂಪರೆ ಒಂದೇ ಅಂತಲ್ಲ, ಅದಕ್ಕೆ ನಾವು ಪೂರ್ತಿ ಅದನ್ನ ಪಾಲನೆ ಮಾಡ್ತಾ ಇರೋದು. ಸೊ ಅದು ಮುಖ್ಯವಾದದ್ದು. ಅವ್ರಿಗೆ ನಿಜವಾದಂಥ ಮಾಹಿತಿ ಕೊಟ್ಟು ಸತ್ಯದ ಒಂದು ಬಗ್ಗೆ ಅವ್ರಿಗೆ ಅರಿವು ಮೂಡಿಸುವಂಥದ್ದು ಕೆಲಸ, ಮತ್ತು ಅವ್ರಿಗೆ ಸ್ವಾತಂತ್ರ್ಯ ಕೊಡಬೇಕಾಗಿದೆ. ನಿಜವಾದಂಥ ಇತಿಹಾಸ, ಭಾರತೀಯ ಒಂದು ಪಾರಂಪರೆ ಅದೆಲ್ಲನೂ ಕೂಡ ಅವ್ರಿಗೆ ಒಂದು ಅರಿವು ಮೂಡಿಸೋದ್ ಮೂಲಕ ಅವ್ರಿಗೆ ನಿಜವಾಗ್ಲೂ ಕೂಡ ನಾವು ಈ ಒಂದು ಭಾರತೀಯ ಅಧ್ಯಾತ್ಮವನ್ನು ಉಳಿಸ್ಬೋದು. ನೀವು ಭಗವದ್ಗೀತೆಯ ಶ್ಲೋಕ ಅಭ್ಯಾಸದ ವಿಚಾರವಾಗಿ ಹೇಳ್ತಾ ಇರೋದ್ರಿಂದ ಕೇಳ್ತಾ ಇದ್ದೀನಿ. ಸಾಮಾನ್ಯವಾಗಿ ಮಹಾರಾಜರ ದಿನಚರಿಯನ್ನು ತಿಳ್ಕೊಳ್ಳೋದಕ್ಕೆ ಎಲ್ರಿಗೂ ಇಂಟ್ರೆಸ್ಟ್ ಇರುತ್ತೆ. ಈಗ ಸಹಜವಾಗಿ ಆಚಾರ ವಿಚಾರ ಸಂಸ್ಕೃತಿ ಇರುವಂಥವ್ರು ಮನೆಯಲ್ಲಿ ಏನು ಹೇಳ್ತಾರೆ, ತ್ರಿಕಾಲ ಸಂಧ್ಯಾ ವಂದನ ಮಾಡು, ತಪ್ಪಿದ್ರೆ 1 ಕಾಲ ಸಂಧ್ಯಾ ವಂದನ ಮಾಡು, ಇಲ್ಲಾಂದರೆ ಶ್ಲೋಕ ಪಠಣೆ ಮಾಡು, ವಚನಗಳನ್ನು ಹೇಳು ಅಂತ ಹೇಳ್ತಾರೆ. ಹಾಗೆ ನಿಮ್ಮ ಮನೆಯಲ್ಲಿ ಸಂಧ್ಯಾ ವಂದನ, ವಚನ, ಶ್ಲೋಕಗಳನ್ನು ಹೇಳುವಂಥ ಕೆಲಸ ಆಗುತ್ತಾ, ಅಥವಾ ನೀವು ಈಗ ಸಂಸದರಾಗಿರೋದ್ರಿಂದ ನಿಮ್ಗೆ ಅದಕ್ಕೆ ಸಮಯ ಸಿಗುತ್ತಾ, ಇಲ್ಲ ವಕ್ರತುಂಡ ಮಹಾಕಾಯ ಅಂತ ಹೇಳ್ಕೊಂಡೇ ಕಾರ್ ಹತ್ಕೊಂಡ್ಬಿಡ್ತೀರಾ ಹೇಗೆ ಅಂತೇಳಿ? ಇಲ್ಲ ನೋಡಿ, ಮಾಡಲೇಬೇಕು. ಕೆಲವು ವಿಧಿಗಳು ನಾವು ಮಾಡಲೇಬೇಕು. ಸಂಧ್ಯಾವನ್ನೇ ಶ್ಲೋಕ, ದೀಪ ಬೆಳಗಿಸೋದು ಎಲ್ಲ ಅದು ವಿಧಿಗಳು. ಅದು ಮಾಡೋದು ಉದ್ದೇಶ ಏನು ಅಂದರೆ
ಅದಕ್ಕೆ ಹಿಂದೆ ಒಂದು ಸಿಂಬಾಲಿಸಮ್ ಇದೆ, ಅದಕ್ಕೆ ಒಂದು ಅರ್ಥ ಇದೆ. ಇವತ್ತು ಸಂಧ್ಯಾ ವಂದನೆ ಏನಕ್ಕೆ ಮಾಡೋದು ಅಂದರೆ ಅದು ಧ್ಯಾನದ ಬಗ್ಗೆ. ನೀವು ಒಂದು ಧ್ಯಾನ ಮತ್ತು ಈ ಮೆಡಿಟೇಷನ್ನು ಆ ಒಂದು ಏನು ಪದ್ಧತಿಯನ್ನು ಅಳವಡಿಸೋದಕ್ಕೆ, ಅದು ಹೆಚ್ಚಿಸೋದಕ್ಕೆ, ಆ ಒಂದು ಪಾರಂಪರ್ಯ ಅಥವಾ ಪದ್ಧತಿ ಹೆಚ್ಚಿಸೋದಕ್ಕೆ ಅದಿರುವಂಥದ್ದು ಒಂದು ವ್ಯವಸ್ಥೆ. ಅದು ಒಂದು ಪೂಜೆ ಅಲ್ಲ, ಅದು ಒಂದು ಒಂಥರ ಒಂದು ರಿಚುವಲ್, ಬರೀ ರಿಚುವಲ್ ಅಲ್ಲ, ಅದಕ್ಕೆ ಬೇರೆ ರೀತಿಯ ಅರ್ಥ ಇದೆ. ಧ್ಯಾನ, ಈ ಮೆಡಿಟೇಷನ್ನು, ಇಂಥ ಒಂದು ಸತ್ಕಲ್ಪನೆಗಳು ಇದು ವಿಶ್ವಮಟ್ಟದಲ್ಲೇ ಇವತ್ತು ಎಲ್ಲರೂ ಹೇಳ್ತಾರೆ ಮೆಡಿಟೇಷನ್ನು ಅತ್ಯಂತ ಅವಶ್ಯಕವಾದದ್ದು. ಒಂದು ಮಾನಸಿಕ ಒಂದು ಆರೋಗ್ಯಕ್ಕಾಗಿ ಅದು ಅತ್ಯಂತ ಅವಶ್ಯಕವಾದದ್ದು. ಜೀವನದಲ್ಲೂ ಕೂಡ ನಿಮಗೆ ಏನಾದರೂ ಒಂದು ಸಾಧಿಸಬೇಕಂದ್ರೆ ಅದಕ್ಕೆ ಒಂದು ಶಿಸ್ತಿನಿಂದ ಸಾಧನೆ ಮಾಡೋದಕ್ಕೆ ಇವತ್ತು ಮೆಡಿಟೇಷನ್ ಒಂದು ಒಳ್ಳೆ ಮಾರ್ಗ ಅಂತ ಹೇಳಿದ್ದಾರೆ. ಸೊ ಅದೇ ರೀತಿ ಈ ಒಂದು ಸಂಧ್ಯಾ ವಂದನೆ ಮಾಡೋದ್ ಮೂಲಕ ಅದು ನೀವು ಜಪ ಮಾಡುವಾಗ, ಅಂದರೆ ಜಪದ ಭಾಗಕ್ಕೆ ಬರುವಾಗ ಅದು ಹೌದು, ಅದರಲ್ಲಿ ಒಂದು ತರ್ಪಣೆ ಇತ್ಯಾದಿ ಎಲ್ಲ ಕೊಡೋದಿದೆ, ಅದು ವಿಧಿಗಳು, ಅದು ನಮ್ಮ ಭಾರತೀಯ ಒಂದು ಸಂಸ್ಕೃತಿಯಲ್ಲಿ ನಮ್ಮ ಪ್ರಕೃತಿ ಎಲ್ಲ ಎಷ್ಟೊಂದು ಮಹತ್ವವಾದಂಥ ಒಂದು ಭಾಗ ಇರೋ ಕಾರಣಕ್ಕಾಗಿ ಅದೆಲ್ಲ ಬಂದಿರೋದು. ಆದರೆ ಮುಖ್ಯ ಭಾಗ ನಿಮ್ಮ ಧ್ಯಾನ. ಸೊ ನಿಮ್ಮ ಧ್ಯಾನ ಎಲ್ಲ ನೀವು ಏನಕ್ಕೆ ಮಾಡ್ತಾ ಇದ್ದೀರಾ ಅಂದರೆ ಅದು ಒಂದು ನಿಮ್ಮ ಕಾನ್ಸಂಟ್ರೇಷನ್ ಹೆಚ್ಚಿಸೋದಕ್ಕೆ, ಶಿಸ್ತು ಜೀವನ, ಮತ್ತು ನಂತರ ತಮ್ಮ ಏನು ಗುರಿಗಳಿದ್ದಾವೆ, ಉದ್ದೇಶಗಳಿದ್ದಾವೆ, ಅದಕ್ಕೆ ತಕ್ಕ ನೀವು ಮುಂದುವರಿಬೇಕು ಅಂದರೆ ಇದರ ಮೂಲಕ ನೀವು ಒಂದು ಶಿಸ್ತಿನ ಜೀವನ ನೀವು ಮಾಡ್ಕೋಬೋದು. ಸೊ ಈ ವಿಧಿಗಳೆಲ್ಲನೂ ಕೂಡ ಅದಕ್ಕೂ ಒಂದು ಉದ್ದೇಶ ಇದೆ. ಸೊ ಇದೆಲ್ಲನೂ ನಾವು ಮಾಡೋದು ಬರೀ ಅರಮನೆ ಪಾರಂಪರ್ಯ ಅಂತಲ್ಲ, ಇದರ ಮೂಲಕ ನೀವು ನಿಮ್ಮ ಹಿಂದಿನ ಕಾಲದಲ್ಲಿ ಅವರ ರಾಜಧರ್ಮ ಇರ್ಬೋದು, ಅವರ ರಾಜ್ಯಕ್ಕೆ ಒಳ್ಳೇದು ಮಾಡಬೇಕು ಅಂತ ಅವ್ರು ಏನು ಗುರಿ ಇಟ್ಕೊಂಡಿದ್ರು ಅದಕ್ಕೆ ಒಂದು ಚೌಕಟ್ಟು ಕೊಡುವಂಥದ್ದು ಪದ್ಧತಿಗಳು, ಈ ಸಂಧ್ಯಾ ವಂದನೆ, ಶ್ಲೋಕಗಳು, ದೀಪ ಬೆಳಗ್ಸೋದು, ಪೂಜೆ ಮಾಡೋದು ಎಲ್ಲನೂ ಕೂಡ ಇವತ್ತು ಸಹ ಇವತ್ತು ರಾಜಕೀಯದಲ್ಲಿ ಅಥವಾ ನಮ್ಮ ಏನು ಜನರ ಒಂದು ಸೇವೆಗಾಗಿ ನಾವು ಯಶಸ್ವಿ ಆಗಬೇಕಂದ್ರೆ ನಮಗೂ ಒಂದು ಪ್ಲ್ಯಾನ್ ಬೇಕು. ಆ ಪ್ಲ್ಯಾನಕ್ಕೆ ತಕ್ಕ ನಾವು ಹೋರಾಟ ಮಾಡಬೇಕಂದ್ರೆ, ಅದಕ್ಕೆ ತಕ್ಕ ಒಂದು ಶಿಸ್ತಿನಿಂದ ನಾವು ಮುಂದುವರಿಬೇಕಂದ್ರೆ ಈ ಎಲ್ಲ ಪದ್ಧತಿಗಳು ಅತ್ಯಂತ ಅವಶ್ಯಕವಾದದ್ದು. ಸೊ ಇದನ್ನು ಕೂಡ ಒಂದು ಭಾರತೀಯ ಪಾರಂಪರೆಯಲ್ಲಿ ಒಂದು ಚೌಕಟ್ಟಿರೋದೊಂದು ಒಂದು ವ್ಯವಸ್ಥೆ ಇರುವಂಥದ್ದು. ಎಲ್ಲನೂ ಕೂಡ ಒಂದು ಅಂತ್ಯದಲ್ಲಿ ಆ ಆಧ್ಯಾತ್ಮಕ್ಕೋಸ್ಕರ ನಾವು, ಆ ಧರ್ಮಕ್ಕೋಸ್ಕರ ನಾವು ಕೆಲಸ ಮಾಡ್ತಾ ಇರೋದು. ಸೊ ಅದು ನಾವು ಅರ್ಥ ಮಾಡ್ಕೋಬೇಕಾಗಿದೆ ಭಾಳ ಮುಖ್ಯವಾಗಿ. ಹೌದು, ನಮಗೆ ಸಂಸದರಾಗಿ ನಿಖರವಾಗಿ ನಿಮ್ಮ ಪ್ರಶ್ನೆಗೆ ನಾವು ಉತ್ತರ ಕೊಡಬೇಕಂದ್ರೆ ಸಂಸದರಾಗಿ ಹೌದು ಕೆಲವು ಕಷ್ಟನೇ ಆಗುತ್ತೆ. ಯಾಕಂದರೆ ಇವತ್ತು ಬೆಳಗ್ಗೆ ತಾವು 9 ಗಂಟೆಗಿರಿ ಅಂತ 9:30 ಇರುವಾಗ ಅಂದರೆ ಮೈಸೂರಲ್ಲಿ 6:00 ಹೇಳಬೇಕು. ಸೊ ಅಲ್ಲಿ ದೇವ್ರ ಮನೆ ಓಪನ್ ಮಾಡಿ ಇತ್ಯಾದಿ ಎಲ್ಲ ಮಾಡಿ ನಮ್ಮ ಪುರೋಹಿತರೆಲ್ಲ ಬಂದು ಅದೆಲ್ಲ ಸೆಟ್ ಮಾಡೋವರೆಗೂ ಅವ್ರಿಗೆ 9 ಗಂಟೆ ಆಗುತ್ತೆ. ಸೊ ಎಲ್ಲ ನಮ್ಮ ರೂಮಲ್ಲೇ ಮಾಡ್ಕೋಬೇಕು ನಮ್ಮ ಕೆಲಸಗಳು, ನಮ್ಮ ವಿಧಿಗಳು ಅಡ್ಜಸ್ಟ್ ಮಾಡ್ಕೊಂಡು ಮುಂದುವರಿಬೇಕಾಗಿದೆ. ನಿಮ್ಗೆ ಏನಿದೆ ಪ್ರಯಾರಿಟಿ ಅದನ್ನ ನೀವು ಆ ಪ್ರಯಾರಿಟಿಯಾಗಿ ತೊಗೊಂಡು ನೀವು ಮಾಡಲೇಬೇಕು. ನನಗೆ ಕೆಲವು ಪದ್ಧತಿಗಳು ಅತ್ಯಂತ ಅವಶ್ಯಕವಾದದ್ದು ನನಗೆ ಜೀವನಕ್ಕೆ ಒಂದು ಸಂಘಟನೆ ಕೊಡೋದಕ್ಕೆ. ಸೊ ಅದಕ್ಕಾಗಿ ನಾವು ಮಾಡ್ತೀವಿ. ಸಾಕಷ್ಟು ವಿಚಾರಗಳ ಬಗ್ಗೆ ತಿಳಿಸ್ಕೊಟ್ರಿ. ನನಗನ್ಸುತ್ತೆ ಬಹುಶಃ ಇಲ್ಲಿ ಕೂತಿರೋರು ಕೂಡ ನನ್ನ ಮಾತಿಗೆ ಸಹಮತ ವ್ಯಕ್ತಪಡಿಸ್ತಾರೆ ಅನ್ಸುತ್ತೆ. ನಾನು ಸಂಸದರ ಜೊತೆ ಮಾತಾಡ್ತಾ ಇಲ್ಲ, ಸಕಲವನ್ನು ಅರಿತ ವಿದ್ವಾನರ ಜೊತೆಗೆ ಅರಿತ ವಿಚಾರಗಳ ಆಳಾಗಲವನ್ನು ತಿಳಿತಾ ಇರುವಂತಹ ಒಬ್ಬ ವಿದ್ವಾನರ ಜೊತೆ ಮಾತಾಡ್ತಾ ಇದ್ದೆ ಅಂತ ಅನ್ಸುತ್ತೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಸಾಕಷ್ಟು ಧನ್ಯವಾದ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು, ಧನ್ಯವಾದ. ಮಹಾರಾಜ ಯದುವೀರೊಡೆಯರವರಿಗೆ ಒಮ್ಮೆ ಜೋರಾಗಿ ಚಪ್ಪಾಳೆ ಬರಲಿ. ರಿಪಬ್ಲಿಕ್ ಕನ್ನಡದ ಆಧ್ಯಾತ್ಮ ಅನುಸಂಧಾನ ಕಾರ್ಯಕ್ರಮದಲ್ಲಿ ಭಾಗಿಯಾದ ಸಂಸದರಾದ ಯದುವೀರರಿಗೆ ರಿಪಬ್ಲಿಕ್ ಕನ್ನಡದ ಕಡೆಯಿಂದ ಕಿರುಕಾಣಿಕೆಯನ್ನು ಕೊಡಲಿಕ್ಕೆ ನಮ್ಮ ಡೆಪ್ಯೂಟಿ ಎಡಿಟರ್ ಆದ ಶಿವಶಂಕರ್ ಸರ್ ಅವರು ವೇದಿಕೆ ಮೇಲೆ ಬರಬೇಕು. ಹಾಗೆ ನಮ್ಮ ಟೈಟಲ್ ಸ್ಪಾನ್ಸರ್ ಮೈಸೂರು ಸ್ಯಾಂಡಲ್ ಸೋಪ್ ಅವರ ಕಡೆಯಿಂದ ಇರುವ ಹ್ಯಾಂಪರ್ ಅನ್ನ ಕೊಡಲಿಕ್ಕೆ ಶ್ರೀಮತಿ ವಿಜಯ್ ಕಲಾ ಸುಧಾಕರ್ ಅವರು, ಪ್ರೊಪ್ರೈಟರ್ AD6 ಅಡ್ವರ್ಟೈಸ್ಮೆಂಟ್, ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಹಾಗೆ ನಮ್ಮ ಬೆವರೇಜ್ ಪಾರ್ಟ್ನರ್ ಮಾತಾಸ್ ಕಾಫೀಸ್ ಕಡೆಯಿಂದ ಹ್ಯಾಂಪರ್ ಕೊಡ್ಲಿಕ್ಕೋಸ್ಕರ ವಿಶ್ವನಾಥ್ ಅಡಿಗ ಅವರು MD, ದಯಮಾಡಿ ವೇದಿಕೆ ಮೇಲೆ. ಹಾಗೆ ನಮ್ಮ ಪ್ರೇಯಿಂಗ್ ಪಾರ್ಟ್ನರ್ ಸೈಕಲ್ ಅಗರಬತ್ತಿ ಅವರ ಕಡೆಯಿಂದ ASM ವಿಜಯ್ ಕುಮಾರ್ ಅವರು ವೇದಿಕೆ ಮೇಲೆ.